ಒಂದು ರಿವ್ಯೂ ಕೊಡಿ ಬನ್ನಿ ಬನ್ನಿ ಒಂದು ಫಸ್ಟ್ ಹಾಫ್ ರಿವ್ಯೂ ಕೊಡಿ ಬನ್ನಿ ಸರ್ ಫಿಲಮ್ ಅಂತೂ ಸಖತ್ತಾಗಿದೆ. ಸರ್ ಫಸ್ಟ್ ಹಾಫ್ ಅಂತೂ ಆಸಮ್ ಆಗಿದೆ. ಇನ್ನ ಸೆಕೆಂಡ್ ಹಾಫ್ ಏನಾಗುತ್ತಂತ ಕುತೂಹಲದಲ್ಲಿದ್ದೀವಿ. ಏನಾಗುತ್ತಂತ ಗೊತ್ತಿಲ್ಲ. ಫಸ್ಟ್ ಹಾಫ್ ಅಂತೂ ಆಸಮ್ ನಮ್ಮ ಉಪ್ಪಿಗೆ ಸರ್. ಇನ್ನ ನಮ್ಗೆ ಇನ್ನ ಕನ್ಫ್ಯೂಷನ್ ಐತಿವಿ. ಏನಾಗುತ್ತೆ ಸೆಕೆಂಡ್ ಹಾಫ್ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಹಾಫ್ ಫುಲ್ ತಲೆಯಲ್ಲಿ ಹುಳ ಬಿಟ್ಕೊಂಡ್ ಆಗ್ಬಿಟ್ಟಿದೆ. ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ನಾನು ಇನ್ನೊಂದು ಸೆಕೆಂಡ್ ರಿವ್ಯೂ ಕೊಡ್ತೀನಿ. ಅದು ನಿಜ, ಅದು ಸತ್ಯ, ಅದು ನಿಜ ಅಂದ್ರೆ ನಿಜ. ಫಸ್ಟ್ ಹಾಫ್ ಒಂದ್ ಚೂರು ಅರ್ಥ ಆಗಿಲ್ಲ. ಸೆಕೆಂಡ್ ಹಾಫ್ ಟ್ರೈ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಉಪ್ಪಿ ಬಸ್ನ ಇಲ್ಲಿ ಬಂದಿರೋ ಎಷ್ಟು ಜನ ಹೇಳ್ತಾರೆ, ಎಲ್ಲರೂ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದಾರೆ ದಡ್ರೆಲ್ಲ ಎದ್ದೋಗ್ಬಿಡಿ ಅಂತ, ಬುದ್ಧಿವಂತರೆಲ್ಲ ಕುತ್ಕೊಳ್ಳಿ ಅಂತ ಏನೋ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕೂತಿರೋರು ಯಾರು ಏನೂ ಅರ್ಥ ಆಗ್ತಾ ಇಲ್ಲ. ಅದು ನೋಡ್ತಾ ಇದ್ದಾರೆ 100% ಪಕ್ಕ. ಇನ್ನೊಂದು 4 ಐಸಿಲೆ ಅಂದ್ರು ನೋಡಿದ್ರೆ ಫಿಲಮ್ ಏನು ಅಂತ ಗೊತ್ತಾಗೋದು. ಸಿಕ್ಕಾಪಟ್ಟೆ ಒಂದಲ್ಲ ಸರ್ 100 ಹುಳ ಬಿಟ್ಟವ್ರೆ. ಅದು ಏನು ಅಂತ ಕ್ಲೈಮ್ಯಾಕ್ಸ್ ನೋಡ್ರೇನೆ ಗೊತ್ತಾಗೋದು. ಫಸ್ಟ್ ಹಾಫ್ ಅಲ್ಲಿ ಬರೀ ಕ್ಯೂರಿಯಾಸಿಟಿನೇ, ಏನಾಗುತ್ತೆ ಅಂತಾನೆ ಕಾಯ್ತಾ ಇದೀವಿ. ಇನ್ನು ಏನು ಗೊತ್ತಾಗ್ತಾ ಇಲ್ಲ. ನಮ್ಗೆ ಅರ್ಥ ಆಯ್ತಲ್ಲ, ನಿಮ್ಗೆ ಹೆಂಗ್ ಹೇಳೋದ ನಾವು? ಡೈರೆಕ್ಟ್ ಉಪೇಂದ್ರ ಸರ್ನೇ ಕೇಳಬೇಕು, ಏನ್ ಮಾಡಿದಿರಾ ಸರ್ ನೀವು ಅಂತ. ಕ್ಲೈಮ್ಯಾಕ್ಸ್ ನೋಡ್ಬೇಕು. ಸೆಕೆಂಡ್ ಹಾಫ್ ನೀವು ಬನ್ನಿ ನೋಡಿ, ಆಮೇಲೆ ನಿಮ್ಗೂ ಗೊತ್ತಾಗತ್ತೆ ಏನು ಅಂತ. ಒಂದ್ಸಲಿಗಂತೂ ಅರ್ಥ ಮಾಡಕ್ ಚಾನ್ಸೇ ಇಲ್ಲ. ಒಂದ್ಸಲಿಗೆ ಅರ್ಥ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ. ನೋಡ್ಬೇಕು. ಅದು ಹಂಗೇನೇನೆ ಆ ಕ್ರೇಜ್ ಹಂಗೈತದು. ಉಪ್ಪಿ ಸಾರ್ ಅಂದ್ರೆ ಉಪ್ಪಿ ಸಾರನೇ ಅನಲೈಸ್ ಮಾಡ್ಕೊಂತ ಇರ್ಬೇಕು. ಅದು ಏನು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಅನ್ಬಿಟ್ಟು ನಾವೇ ಅನ್ಕೊಬೇಕಷ್ಟೇ. ನೋಡ್ಬೇಕು ಸೆಕೆಂಡ್ ಹಾಫ್ ಹೆಂಗೈತೆ. ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದು ಯಾವಾಗ್ಲೂ ಮೆಸೇಜ್ ಐತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ ಹೆಂಗೆ ಐತೆ ಅಂತ. ಅದ್ರಲ್ಲಿ ಮೆಸೇಜ್ ಐತೆ, ಪಿಕ್ಚರ್ ಅಲ್ಲಿ ಮೆಸೇಜ್ ಐತೆ, ತುಂಬಾ ಐತೆ ಮೆಸೇಜ್. ಅರ್ಥ ಮಾಡ್ಕೊಳ್ಳೋದು ತುಂಬಾ ಐತೆ. ಸೆಕೆಂಡ್ ಹಾಫ್ ನೋಡ್ಬೇಕು ಇವಾಗ. ಸರ್ ಫಸ್ಟ್ ಸ್ಕ್ರೀನ್ ಬಂದಿದ ತಕ್ಷಣನೇ ಅವರೇ ಹೇಳಿದ್ದಾರೆ ದಡ್ರಿಗೆ ಮಾತ್ರ ಅಂತ. ಅದನ್ನ ನೀವು ತಿರ್ಗಾ ಮತ್ತೆ ಕೇಳ್ತಾ ಇದ್ದೀರಾ. ನೀವೊಂದ್ಸರಿ ನೋಡಿ. ತಲೆ ಹುಳ ಬಿಟ್ಟಿದ್ದಾರೆ. ಇಂಟ್ರಲ್ ಆದ್ಮೇಲೆ ನೋಡ್ಬೇಕು ಏನು ಅಂತ. ಕೊನೆವರೆಗೂ ಏನು ಹೇಳಕ್ಕಾಗಲ್ಲ. ಉಪೇಂದ್ರ ಅದೇ ದಟ್ ಈಸ್ ಉಪೇಂದ್ರ. ಸರ್ ಫಿಲಮ್ ಅರ್ಧನೇ ನೋಡಿದೀವಿ, ಇನ್ನು ಪೂರ್ತಿ ನೋಡೇ ಇಲ್ಲ. ಅದು ಅರ್ಥ ಆಗುತ್ತೆ. ಉಪೇಂದ್ರ ಸಿನಿಮಾಗಳು ಅರ್ಥ ಆಗ್ತಾವ ಹೇಳಿ. ಲಾಸ್ಟಿಗೆ ಏನಿದ್ರು ಅರ್ಥ ಆಗೋದು. ನೀವು ಇಂಟ್ರೋಲ್ ಕೇಳಿದ್ರೆ ಏನಂತ ಹೇಳಕ್ಕಾಯ್ತದೆ? ನಾವೇ ಕನ್ಫ್ಯೂಷನ್ ಅಲ್ಲಿ ಇದೀವಿ, ನಾವೇ ಕ್ಲಿಯರ್ ಇಲ್ಲ. ಫಸ್ಟ್ ಹಾಫ್ ಏನು ಅಂತೆಲ್ಲ ಗೊತ್ತಾಯ್ತಿಲ್ಲ. ಸೆಕೆಂಡ್ ಹಾಫ್ ನೋಡ್ಬೇಕು ಏನು ಅಂತ. ನಾವೇ ಇನ್ನೂ ಕ್ಲಿಯರ್ ಆಗಿಲ್ಲ. ಅಷ್ಟು ಮೈಂಡ್ ಎಲ್ಲ ಫುಲ್ ಬ್ಲಾಕ್ ಆಯ್ತು. ನೋಡೋಣ ಏನಾಗುತ್ತೆ. ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ನೋಡ್ಬೇಕು. ನೋಡೋಣ. ಫಸ್ಟ್ ಹಾಫ್ ಆಗಿದೆ, ಚೆನ್ನಾಗಿದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ನೋಡಿ ಏನಾಗ್ತದೆ ನೋಡ್ಬೇಕು. ಇನ್ನೇನು ಅರ್ಥ ಆಗಿಲ್ಲ. ಅರ್ಥ ಆದ್ರೆ ಹೇಳ್ತೀನಿ. ಹೌದೌದು, ಇನ್ನೂ ಅರ್ಥ ಆಗಿಲ್ಲ. ಫಸ್ಟಲ್ಲಿ ಬಂದಿದ್ದು ಸ್ಕ್ರೀನ್ ಮೇಲೆ ನಾವೇ ದಡ್ರು. ಮೈಕ್ ಇಟ್ಕೊಂಬಂದ್ರೆ ಅತ್ತೀಚೆಗೆ ನೀವೇ ದಡ್ರು. ಯಾಕಂದ್ರೆ ನಾವೇ ಮೆಂಟ್ಲು ಅಂದ್ರೆ ನಮ್ಗೆ ಜನಗಳು ಎಲ್ಲ ಮೆಂಟ್ರೆ ತಿಳಿಯೋದು ಭಾಳ ಕಷ್ಟ ಐತೆ. ಯಾಕಂದ್ರೆ ಲಾಸ್ಟ್ ಇಂಟರ್ವ್ಯೂಲ್ ಬಂದಾಗ ಹೇಳಿ ಮಾತೇ ಬೇರೆ. ಪರಿಸ್ಥಿತಿ, ವಾತಾವರಣ, ಗಣಿಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಯಾಕಂದ್ರೆ ನಾವೇ ದಡ್ರು. ನೀವು ಇಟ್ಕೊಂಡು ನೀವು ಇನ್ನೂ ಮೈಕ್ ಅಂದ್ರೆ ನೀವು ನೋಡಲೇಬೇಕು ಫಿಲಮ್. ಅದನ್ನೇ ಏನಂದ್ರೆ ಅಲ್ಲಿ ವಾತಾವರಣ ಎಲ್ಲ ಮರಗಳು ಕಡಿಯೋದು, ಗಣಿಗಾರಿಕೆ ಆಗಿರ್ಬೋದು, ಒಂದು ಪ್ರತಿಯೊಂದು ಏನೇ ಆಗಿದ್ರು ಜನಗಳು ತಿಳಿಯೋದು ಬೇಜಾರಾಯ್ತು. ಅಂದರೆ ತಪ್ಪು ಮಾಡೇ ಮಾಡ್ತಾರೆ. ನೀವು ಮೈಕ್ ಇಟ್ಕೊಂಡ್ರೆ ನೀವು ತಪ್ಪು ಮಾಡಿದ್ದೀರ. ಅದು ನೀವು ಫಸ್ಟ್ ಆಫ್ ಆಲ್ ನೀವು ನೋಡಿದ್ರೆ ನಾವೇ ಮೆಂಟ್ಲು. ಸೂಪರ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿದ್ದಾರೆ. ಉಪೇಂದ್ರ ಒಂದೊಂದು ಸೀನನ್ನು ತುಂಬಾನೇ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದಾರೆ ಜನ. ತುಂಬಾ ಅರ್ಥ ಆಗಿದೆ ಫಿಲಮ್, ತುಂಬಾ ಅರ್ಥಪೂರ್ಣವಾಗಿದೆ. ಅದನ್ನ ಜನಗಳು ಅರ್ಥ ಮಾಡ್ಕೊಳ್ಳೋದ್ರೆ ತುಂಬಾ ವಿಫಲ ಆಗ್ತಾ ಇದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಅಲ್ಲೇ ಸಕ್ಕತ್ತಾಗಿದೆ ಫಿಲಮ್. ಸೆಕೆಂಡ್ ಹಾಫ್ಗಿಂತ ಫಸ್ಟ್ ಹಾಫ್ ಅಲ್ಲೇ ತುಂಬಾನೇ ಚೆನ್ನಾಗಿದೆ ಅನಿಸ್ತಾ ಇದೆ. ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿರುತ್ತೆ ಅನಿಸ್ತದೆ. ತುಂಬಾನೇ ಇದೆ. ಕ್ಯೂರಿಯಾಸಿಟಿಗಿಂತ ಇವಾಗ ಏನ್ ನಡೀತಾ ಇದೆಯೋ ಅದನ್ನ ಎಳೆಯಾಗಿ ತೋರಿಸಿದ್ದಾರೆ. ಅದನ್ನ ಜನ ಅಂದ್ರೆ ನಾವೇ ಅರ್ಥ ಮಾಡ್ಕೊಬಿಟ್ರೆ ಬೇರೆ ಫಿಲಮ್ ಇದ್ರ ತರ ಇರಲ್ಲ. ತುಂಬಾನೇ ಚೆನ್ನಾಗಿದೆ ಫಿಲಮ್. ಇಲ್ಲ, ತಲೆ ಕೆಡ್ಸ್ಕೊಳ್ಳೋಂತ ಫಿಲಮ್ ಅಲ್ಲ, ತಲೆಯಿಂದ ಹುಳ ತೆಗಿಯೋಂತ ಫಿಲಮ್ ಇದು. ಅದನ್ನ ಫಿಲಮ್ ನೋಡೋ ರೀತಿ ಆ ತರ ಇದೆ. ಫಿಲಮ್ ಅನ್ನ ನೋಡ್ಕೊಳ್ಳೋ ರೀತಿ ಇದೆ, ಆ ತರ ಇದೆ. ಫಿಲಮ್ ನೋಡೋದ್ಮೇಲೆ ಕೊಡ್ತೀವಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.